ನಮಸ್ಕಾರ ಸ್ನೇಹಿತರ, ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ಲಾ ಗ್ಯಾರಂಟಿ 5 ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಈಗ ಬೇರೆ ಒಂದು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಅವರೆಲ್ಲ ಏನ್ ಹೇಳಿದ್ದಾರೆ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅನ್ನುವಂಥದ್ದು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗಾದ್ರೆ ಒಂದು ಶುಭ ಸುದ್ದಿ ಆದ್ರೆ ಇದೆ, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂತ ಅಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಇದು ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಇಲ್ಲಿ ಶಕ್ತಿ ಯೋಜನೆ, ಈ ಒಂದು ಯೋಜನೆಗಳನ್ನೆಲ್ಲ ಇಲ್ಲಿ ಏನು ರದ್ದು ಮಾಡ್ಬೇಕಂತ ಕೆಲವರು ಕಾಂಗ್ರೆಸ್ ಶಾಸಕರು ಹೇಳ್ತಿದ್ರು. ಇನ್ನು ಕೆಲವರು ಕಾಂಗ್ರೆಸ್ ಶಾಸಕರೇ ಏನ್ ಹೇಳ್ತಿದ್ರು, ರದ್ದು ಮಾಡೋದು ಬೇಡ, ಜನರು ನಮ್ಮ ಒಂದು ಪಕ್ಷದ ಮೇಲೆ ಇಟ್ಟಿರುವಂತಹ ನಂಬಿಕೆ ಹೋಗುತ್ತೆ ನಾವೇನಾದ್ರೂ ರದ್ದು ಮಾಡಿದ್ರೆ ಅಂತ ಹೇಳಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಈ ರೀತಿ ರದ್ದು ಮಾಡಿ ಅಂತಾನೂ ಒಂದು ಒತ್ತಡ ಹೋಗಿತ್ತು, ರದ್ದು ಮಾಡಬಾರ್ದಂತಾನೂ ಒತ್ತಡ ಆದ್ರೆ ಹೋಗಿತ್ತು. ಸಿಎಂ ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು, ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವ್ರಿಗಾಗಿರ್ಬೋದು, ಇವೆಲ್ಲ ಕಳೆದ ಒಂದು ವಾರದಲ್ಲಿ ಈ ರೀತಿ ಆಗ್ತಿತ್ತು, ನೀವೆಲ್ಲರೂ ನೋಡಿದೀರಾ. ಈ ನಮ್ಗೇನಾಗಬೇಕಿತ್ತು, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆ ಆದ್ರೆ ಕೊಡಬೇಕಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಆಗಿರ್ಬೋದು, ಅವ್ರು ಏನ್ ಹೇಳಿದಾರೆ ಅಂದ್ರೆ, ಅವ್ರು ಈ ಮುಂಚೆನೂ ತಿಳಿಸಿದ್ರು. ಏನಂತ ಅಂದ್ರೆ, ನಾವು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ. ಈಗ MP ಎಲೆಕ್ಷನ್ ಎಲ್ಲ ಚುನಾವಣೆ ಆ ಟೈಮಲ್ಲೆಲ್ಲ ಏನ್ ಹೇಳಿದ್ರು ಅಂದ್ರೆ, ಅವ್ರು ಕೂಡ ಏನ್ ಹೇಳಿದ್ರು ಅಂದ್ರೆ, ನಾವೇನಾದ್ರೂ MP ಎಲೆಕ್ಷನ್ ಸೋತ್ರು ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದು ಆದ್ರೆ ಹೇಳಿದ್ರು. ಆದ್ರೆ ಕೆಲ ಶಾಸಕರು ಮಾತ್ರ ನಾವೇನಾದ್ರೂ ಸೋತ್ರೆ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ತೀವಿ ಅಂತಾದ್ರೆ ಹೇಳಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವ್ರು ಕೊಟ್ಟಿರುವಂತಹ ಸ್ಪಷ್ಟನೆ ಏನಂತ ಅಂದ್ರೆ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ, ನಾವೇನ್ ರದ್ದು ಮಾಡಲ್ಲ. ಈಗಾಗಲೇ ಆಲ್ರೆಡಿ ಎಲೆಕ್ಷನ್ ಕೂಡ ಮುಗಿದಿದೆ, ರಿಸಲ್ಟ್ ಬಂದಿದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಲ್ರೆಡಿ ಬಂದಿದೆ. ನಾವು ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆ ರದ್ದು ಮಾಡಿದೀವ? ರದ್ದು ಮಾಡಿಲ್ಲ. ಈ ರೀತಿಯಾಗಿ ಯಾವ್ದು ನಾವು ಅಫಿಷಿಯಲ್ ಅಪ್ಡೇಟ್ ಕೊಟ್ಟಿಲ್ಲ, ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರು ಕಂಟಿನ್ಯೂ ಕೂಡ ಮಾಡ್ತಿದ್ದಾರೆ. ಈಗ ಉಚಿತ ಬಸ್ ಗ್ಯಾರಂಟಿ ಯೋಜನೆ ಕಂಟಿನ್ಯೂ ಆಗ್ತಿದೆ, ಓಕೆನಾ. ಗೃಹ ಜ್ಯೋತಿ ಯೋಜನೆ ಕಂಟಿನ್ಯೂ ಆಗ್ತಿದೆ, ಉಚಿತ ಕರೆಂಟ್ ಈಗ ಕಂಟಿನ್ಯೂ ಆಗ್ತಿದೆ. ನಿಮ್ಗೇನ್ ಬಿಲ್ ಕಟ್ಟಿ ಅಂತ ಈಗ ಯಾರು ನಿಮ್ಮ ಮನೆ ಹತ್ರ ಬಂದಿಲ್ಲ. ಈಗ ಬಸ್ ನಲ್ಲಿ ಫ್ರೀ ಟಿಕೆಟ್ ಕೊಡದೇನೆ ಟಿಕೆಟ್ ತಗೊಳ್ಳಿ ಅಂತ ಏನು ಮಹಿಳೆಯರಿಗೆ ಹೇಳ್ತಿಲ್ಲ. ಹಾಗಾದ್ರೆ 2 ಗ್ಯಾರಂಟಿ ಯೋಜನೆ ರನ್ ಆಗ್ತಿರೋ ತರನೇ ತಾನೆ. ಮತ್ತೆ ಇನ್ನೊಂದು ಯೋಜನೆ, 3ನೇ ಯೋಜನೆ ಯುವ ನಿಧಿ ಯೋಜನೆ, 2 ದಿನ ಹಿಂದ್ಗಡೆ ಯುವ ನಿಧಿ ಯೋಜನೆ ಹಣ ಕೂಡ ಜಮಾ ಮಾಡಿದ್ದಾರೆ. ಮತ್ತೆ ನಿಮ್ಗೆ ಬರ್ಬೇಕಾಗಿರುವ ಯೋಜನೆ ಯಾವುದು? ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ. ಗೃಹಲಕ್ಷ್ಮಿ ಯೋಜನೆದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಈಗ ಮರುಪರಿಶೀಲನೆ ಮಾಡ್ತೀವಿ. ಅಪ್ಲಿಕೇಶನ್ಸ್ ಪೆಂಡಿಂಗ್ ಇರುವಂತಹ ಹಣವನ್ನ ಜಮಾ ಮಾಡ್ತೀವಿ. 11ನೇ ಕಂತಿನ ಹಣ ಜಮಾ ಮಾಡೋದಕ್ಕಿಂತ ಮುಂಚೆ ಅಪ್ಲಿಕೇಶನ್ಸ್ ಅನ್ನ ಮರುಪರಿಶೀಲನೆ ಮಾಡ್ತೀವಿ. ಮರುಪರಿಶೀಲನೆ ಮಾಡಿದಾಗ ಏನಾದ್ರೂ ಫೇಕ್ ಡಾಕ್ಯುಮೆಂಟ್ಸ್ ಅಂದ್ರೆ ನಕಲಿ ದಾಖಲೆಗಳು ಕೊಟ್ಟು ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅವರ ಅಪ್ಲಿಕೇಶನ್ಸ್ ಅನ್ನ ರದ್ದು ಮಾಡ್ತೀವಿ. ಟ್ಯಾಕ್ಸ್ ಪೇಯರ್ಸ್ ಯಾರಾದ್ರೂ ಆಗಿದ್ರೆ ಅವರ ಅಪ್ಲಿಕೇಶನ್ಸ್ ಅನ್ನು ರದ್ದು ಮಾಡಿ, ಇನ್ನು ಉಳಿದಿರುವಂತಹ ಎಲ್ಲಾ ಒಂದು ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆ ಕ್ಲಿಯರ್ ಆಯ್ತು. ಮತ್ತೆ ನೆಕ್ಸ್ಟ್ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಕುರಿತು ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ, ಮುಂದುವರಿಸ್ತೀವಿ ಅಂತ ಅಫಿಷಿಯಲ್ ಆಗಿ ಅವ್ರು ಬಂದು ಮೀಡಿಯಾ ಮಿತ್ರರೊಂದಿಗೆನೆ ಹೇಳಿದ್ದಾರೆ. ಇದು ಕ್ಲಿಯರ್ ಆಯ್ತು. ಈಗ ಎಲ್ಲ ಯೋಜನೆ ಕಂಟಿನ್ಯೂ ಆಗ್ತಿದೆ, ಯಾವುದು ರದ್ದಾಗ್ತಿಲ್ಲ. ಇದೇ ಇವ್ರು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂತದ್ದು. ಯಾವುದೇ ಯೋಜನೆ ನಾವು ರದ್ದು ಮಾಡಿಲ್ಲ, ನಾವು 5 ವರ್ಷ ಕೊಡ್ತೀವಿ ಅಂತ ಹೇಳಿದೀವಿ. 5 ವರ್ಷ ಕಂಟಿನ್ಯೂಸ್ ಆಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅನ್ನುವಂತ ಒಂದು ಮಾತುಗಳಾದರೆ ಕೇಳಿ ಬರ್ತಿದೆ. ಇನ್ನು ಇಂಥ ಒಂದು ಮಾತು ಕೇಳಿ ಬಂದಾಗ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ, ಓಕೆನಾ. ಯಾಕಂದ್ರೆ ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಡ್ತಾರಂತ ಹೇಳಿದ್ರೆ, ಆದ್ರೆ ಕೆಲವರು ಶಕ್ತಿ ಯೋಜನೆಯನ್ನ ರದ್ದು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ತುಂಬಾನೇ ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ. ನೋಡೋಣ ಶಕ್ತಿ ಯೋಜನೆ ಏನ್ ಮಾಡ್ತಾರೆ ಅಂತ. ಈಗ ನಿಮ್ಗೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನಾಗಿರ್ಬೋದು, ಈ ಶಕ್ತಿ ಯೋಜನೆಗಳನ್ನಾಗಿರ್ಬೋದು ಕಂಟಿನ್ಯೂ ಮಾಡೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.